ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಹೇಗಿದ್ರೆ ಎಲ್ಲರೂ? ಇವತ್ತಿನ ವಿಡಿಯೋದಲ್ಲಿ ನನ್ನ ಕೆಲವು ವೈಯಕ್ತಿಕ ಅನುಭವದಲ್ಲಿ ನಾನು ಕಲಿತ ಕೆಲವೊಂದು ಜೀವನದ ಪಾಠಗಳನ್ನು ನಿಮ್ಮ ಜೊತೆ ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ಸ್ಕೂಲಲ್ಲಿ ನಮಗೆ ಬುಕ್ಕಲ್ಲಿ ಎಷ್ಟುಂಟು ಅಷ್ಟು ಮಾತ್ರ ಹೇಳ್ತಾರಲ್ವಾ, ದೊಡ್ಡವರಾದ್ಮೇಲೆ ಅನಿಸುತ್ತೆ ಈ ವಿಷಯಗಳನ್ನು ನಮಗೆ ಸ್ಕೂಲಲ್ಲಿ ಹೇಳ್ಕೊಡ್ಬೇಕಿತ್ತು ಅಂತ ಅಲ್ವಾ. ನಿಮಗೂ ಅನಿಸಿದ್ರೆ ಕಮೆಂಟ್ ಮಾಡಿ. ಫಸ್ಟ್ ಪಾಯಿಂಟ್, ಸೇ ನೋ ಅಂತ. ಇದ್ರ ಅರ್ಥ, ನಾವು ಎಲ್ಲದಕ್ಕೂ ಅಂದರೆ ಫ್ಯಾಮಿಲಿಯವ್ರಿಗಾಗಿರ್ಬೋದು, ಮನೆಯವರಿಗಾಗ್ಬೋದು, ಫ್ರೆಂಡ್ಸಿಗಾಗಿರ್ಬೋದು, ಅಥವಾ ಬೇರೆ ಯಾವುದೇ ವಿಷಯದಲ್ಲಿರಾಗಿರ್ಬೋದು, ಎಲ್ಲದಕ್ಕೂ ನಾವು ಎಸ್ ಅಸಿವೆ, ನಾನು ಮಾಡಿಕೊಡ್ತೇನೆ, ನಾನು ಮಾಡ್ತೇನೆ, ನನ್ನಿಂದ ಆಗುತ್ತೆ ಅಂತ. ಬಟ್ ಕೆಲವೊಂದು ಸಲ ಕೆಲವೊಂದು ವಿಷಯಕ್ಕೆ ನೋ ಅಂತ ಹೇಳೋದೇ ಬೆಟ್ರ್ ಅಂತ ನನ್ನ ಅಭಿಪ್ರಾಯ. ಸೆಕೆಂಡ್ ಪಾಯಿಂಟ್, ನಿಮ್ಮನ್ನು ನೀವು ಬೇರೆಯವ್ರ ಜೊತೆ ಯಾವತ್ತಿಗೂ ಕಂಪೇರ್ ಮಾಡ್ಕೊಳ್ಬೇಡಿ. ಡೋಂಟ್ ಕಂಪೇರ್ ಟು ಅದರ್ಸ್. ಬೇರೆಯವ್ರ ಜೊತೆ ಕಂಪೇರ್ ಮಾಡ್ಕೊಳ್ಳೋ ಬರದಲ್ಲಿ ನಾವು ನಮ್ಮ ಖುಷಿನ, ನಮ್ಮ ನೆಮ್ಮದಿನ ಎಲ್ಲವನ್ನು ಕಳ್ಕೊಳ್ತೇವೆ. ಅದು ಎಲ್ಲ ವಿಷಯದಲ್ಲೂ ಹೌದು. ಥರ್ಡ್ ಪಾಯಿಂಟ್, ಡಿಸಿಷನ್ ಮೇಕಿಂಗ್. ಅಂದರೆ ನಮ್ಮ ಲೈಫ್ ಡಿಸಿಷನನ್ನು ನಾವೇ ತಗೊಳ್ಬೇಕು. ಬೇರೆಯವರು ಮೂರನೇವ್ರ ಹತ್ರ ಯಾವತ್ತೂ ಹೆಲ್ಪ್ ತಗೊಳ್ಬೇಡಿ. ಯಾಕಂದರೆ ಅವ್ರಿಗೆ ಏನು ಸರಿ ಅನಿಸುತ್ತೋ ಅದನ್ನೇ ಅವರು ಸಜೆಸ್ಟ್ ಮಾಡ್ತಾರೆ. ಅದು ನಿಮ್ಮ ಲೈಫಿಗೆ ಕರೆಕ್ಟ್ ಆಗಲಿಕ್ಕೆ ಚಾನ್ಸೇ ಇಲ್ಲ. ನೀವು ನಿಮ್ಮ ಕಡೆಯಿಂದ ಯೋಚಿಸಿ ಕರೆಕ್ಟಾದ ಡಿಸಿಷನ್ ಹೇಳಿ. ನಿಮ್ಮ ಸಂಪಾದನೆ ಅಥವಾ ಸೀಕ್ರೆಟ್ ಅಥವಾ ಮನೆ ವಿಷಯ ಯಾವುದನ್ನು ಬೇರೆಯವ್ರ ಜೊತೆ ಯಾವತ್ತಿಗೂ ಶೇರ್ ಮಾಡ್ಕೊಳ್ಕೆ ಹೋಗಬೇಡಿ. ಯಾಕಂದರೆ ಯಾವ ಫ್ರೆಂಡ್ ಯಾವಾಗ ಶತ್ರು ಆಗ್ತಾನೆ ಅಂತ ಹೇಳ್ಕೊಳ್ಕೆ ಸಾಧ್ಯನೇ ಇಲ್ಲ. ಜನಗಳು ಯಾವತ್ತೂ ನಮ್ಮ ಥರ ಒಳ್ಳೆಯವರಾಗಿರೋದಿಲ್ಲ ಅಲ್ವಾ. ಕೆಟ್ಟ ದೃಷ್ಟಿಯಿಂದನೂ ನೋಡುವವರು ಇರ್ತಾರೆ. ಏನಂತೀರಾ? ನಾನು ಮನೇಲಿದ್ದಾಗ ಜಾಸ್ತಿ ಹೊತ್ತು ನನ್ನ ಮಗಳ ಜೊತೆನೇ ಟೈಮ್ ಕಳೀಲಿಕ್ಕೆ ಇಷ್ಟಪಡ್ತೇನೆ. ಅವಳಿಗೆ ಏನು ಬೇಕು ಅದನ್ನು ಮಾಡ್ಕೊಳ್ಳೋದು, ಹಾಗೆ ಮನೆಯೆಲ್ಲ ಸ್ವಲ್ಪ ಕ್ಲೀನಿಂಗ್ ಇದ್ರೆಲ್ಲ ಕ್ಲೀನೆಲ್ಲ ಮಾಡಿ ಮತ್ತೆ ಅವಳನ್ನು ಸಂಜೆ ಹೊತ್ತು ಹೊರಗಡೆ ಕರ್ಕೊಂಡು ಹೋಗ್ತೇನೆ. ಸ್ವಲ್ಪ ಅವರಿಗೂ ಮೈಂಡ್ ಫ್ರೆಶ್ ಆಗುತ್ತೆ. ಅವಳು ಈ ಥರ ವೆದರನ್ನೆಲ್ಲ ತುಂಬ ಎಂಜಾಯ್ ಮಾಡ್ತಾಳೆ. ಈ ವಿಡಿಯೋದಲ್ಲಿ ಎಷ್ಟಾಗುತ್ತೋ ಅಷ್ಟು ಶೇರ್ ಮಾಡಿದ್ದೇನೆ. ಇನ್ನು ಲಾಸ್ಟ್ ಪಾಯಿಂಟ್, ನಮ್ಮನ್ನು ನಾವೇ ಪ್ರೀತಿಸಿ ನಮಗೋಸ್ಕರ ಬದುಕಲಿಕ್ಕೆ ಶುರು ಮಾಡಬೇಕು. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಕೊಡೋದನ್ನು ಮರಿಬೇಡಿ.